ನಮಸ್ತೆ ಸ್ನೇಹಿತರೆ, ನನ್ನ ಹೆಸರು ನರಸಿಂಹಮೂರ್ತಿ ಸಿ ಎ ಅಂತ. ನಾನು ಬ್ಯಾಂಗ್ಳೂರಿಂದ. ಇವತ್ತು ನಾನು ರೀಬರ್ತ್ಗೆ ಬಂದಿರೋ ವಿಚಾರ ಅಂದರೆ 2ನೇ ಕ್ಲಾಸ್ ಇದೆ ನನಗೆ. ಇದರಿಂದ ನಾನು ಏನು ಕಲಿತೆ ಅಂದರೆ, ನನಗೆ ಮನಿ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡ್ಕೋಬೇಕು, ಅದರಿಂದ ನಾನು ಎಲ್ಲಿ ತಪ್ಪು ಮಾಡಿದೆ, ಆ ತಪ್ಪನ್ನು ಎಲ್ಲಿ ನಾನು ತಿದ್ಕೋಬೇಕು ಅನ್ನೋದನ್ನು ಈ 2ನೇ ಕ್ಲಾಸಲ್ಲಿ ನಾನು ತಿಳ್ಕೊಂಡೆ. ನಾನು ನಾರ್ಮಲಾಗಿ ಮಲ್ಟಿಪಲ್ ಡಿಫ್ರೆಂಟ್ ಟ್ರೈನಿಂಗ್ಸ್ ಎಲ್ಲ ಅಟೆಂಡ್ ಮಾಡಿದ್ದೀನಿ. ಅಂಥ ಟ್ರೈನಿಂಗ್ಸ್ ಅಂದರೆ ಬೇಸ್ಡ್ ಆನ್ ಸಬ್ಜೆಕ್ಟ್ ವೈಸ್ ಆಗಿದೆ, ಬಟ್ ದಿಸ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ನನ್ನ ಲೈಫಲ್ಲಿ ಈ 15 ಚಾಪ್ಟ್ರಲ್ಲಿ ಇದು ಒಂದು ಚಾಪ್ಟರ್ ನನಗೆ. ಇದು ಮುಖ್ಯವಾಗಿ ಮನಿ ಮ್ಯಾನೇಜ್ಮೆಂಟೇ ನನಗೆ ಇಂಪ್ರೂವ್ ಆಯಿತು. ಇದಕ್ಕೆಲ್ಲ ಅಂದರೆ ಮೂಲ ಕಾರಣ ನನಗೆ ಕಲಿಯೋಕ್ಕೆ ಬೇಕಾಗಿದ್ದು ರೀಬರ್ತು. ಆ ರೀಬರ್ತು ಇವಾಗ ನನಗೆ ದೊಡ್ಡ ರಿಯಲೈಸೇಷನ್ ಆಗಿ ನಾನು ಎಲ್ಲಿ ಎಡವಿದ್ದೆ ಅದನ್ನು ಕರೆಕ್ಟ್ ನಾನು ಮಾಡಿಕೊಂಡು ಇವಾಗ ಹೋಗ್ತಿದ್ದೀನಿ. ನನಗೆ 17ನೇ ವರ್ಷ, ನಾನು ತಿಳ್ಕೊಬೋದಾ? ಖಂಡಿತ. ಯಾಕೆಂದರೆ ನೀವು ಒಂದು ಸತಿ, ಇದು ಟ್ರೈನಿಂಗ್ ಅಲ್ಲ, ಇದು ಯಾವುದೇ ರೀತಿ ಕೋರ್ಸು ಅಲ್ಲ, ಇದು ಒಂದು ಸೆಷನ್ ನೀವು ಅಟೆಂಡ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ನಿಮ್ಮಲ್ಲಿ ನೀವು ಏನು ತಪ್ಪು ಮಾಡಿದ್ರಿ ಅದನ್ನು ರೀಕ್ರಿಯೇಟ್ ಮಾಡ್ಕೊತೀರ. ಅದು ರೀಕ್ರಿಯೇಟ್ ಮಾಡೋದ್ರಿಂದ ನಿಮ್ಮ ತಪ್ಪುಗಳನ್ನ ಸರಿ ಮಾಡಿಕೊಂಡು ಮತ್ತೆ ನಿಮ್ಮ ಎಲ್ಲ ಅಂದರೆ ಪ್ರೊಫೆಷನಲ್ ಲೈಫ್ ಆಗಿರಲಿ, ಪರ್ಸ್ನಲ್ ಲೈಫ್ ಆಗಲಿ, ಲೈಕ್ ಬೇರೆ ರೀತಿಯಲ್ಲಿ ನೀವು ಚೇಂಜಸ್ ಆಗೋಕ್ಕೆ ಕಾರಣ ಆಯಿತು. ನಮ್ಗೆ ಲೈಫಲ್ಲಿ ಹೆಂಗಾಗಿರುತ್ತೆ ಅಂದರೆ, ಎಲ್ಲ ರೀತಿಯೂ ಪಜಲ್ಸ್ ಇರುತ್ತವೆ. ಅಂದರೆ ಡಿಸ್ಟ್ರಾಕ್ಷನ್ ಜಾಸ್ತಿ ಇರುತ್ತೆ. ಅದನ್ನು ಆ ಡಿಸ್ಟ್ರಾಕ್ಷನ್ನ ಒಂದು ಕಡೆ ಜೋಡಿಸಿ ಯಾವ ರೀತಿ ಅದನ್ನು ಮುಂದಕ್ಕೆ ತೊಗೊಂಡೋಗ್ಬೇಕು ಅನ್ನೋದನ್ನು ಈ ರೀಬರ್ತಲ್ಲಿ ತಿಳ್ಕೊಬೋದು. ಥ್ಯಾಂಕ್ ಯು ಸೋ ಮಚ್.